ಭಾರತದ ಬೆನ್ನೆಲುಬು ರೈತರು ಎಂಬುದು ಎಲ್ಲರಿಗೂ ತಿಳಿದ ವಿಷಯ. ಭಾರತ ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಇಲ್ಲಿ ರೈತರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ನಾವು ತಿನ್ನುವ ದವಸ ಧಾನ್ಯಗಳು, ಹಣ್ಣು, ತರಕಾರಿ, ಹೈನುಗಾರಿಕಾ ಉತ್ಪನ್ನಗಳೆಲ್ಲ ಉತ್ಪಾದಿಸುವುದು ಈ ರೈತರೇ. ಅನಾದಿ ಕಾಲದಿಂದಲೂ ನಮ್ಮ ದೇಶವನ್ನು ಮುನ್ನಡೆಸಿದ್ದು ಈ ರೈತರೇ ಎಂಬುದು ತುಂಬ ಹೆಗ್ಗಳಿಕೆ ವಿಷಯ. ಇದರೊಂದಿಗೆ ನಮ್ಮಲ್ಲಿ ಕೆಲವು ನಡೆದ ರೈತ ಚಳುವಳಿಗಳು ಇತಿಹಾಸದ ಪುಟಗಳಲ್ಲಿ ಸೇರಿಕೊಂಡಿವೆ. ಈ ಶ್ರಮಜೀವಿಗಳಾದ ರೈತರು ಎಂದಿಗೂ ಗೌರವಿಸಲ್ಪಡುವ ವ್ಯಕ್ತಿಗಳೇ ಆಗಿರುತ್ತಾರೆ. ಇದಕ್ಕಾಗಿ ನಮ್ಮ ದೇಶದಲ್ಲಿ ಇವರಿಗಾಗಿ ಒಂದು ದಿನವನ್ನು ಮೀಸಲಿಡಲಾಗಿದೆ. ಅದುವೇ ಡಿಸೆಂಬರ್ 23. ಈ ದಿನವನ್ನು ದೇಶದೆಲ್ಲೆಡೆ ರೈತರ ದಿನ ಅಥವಾ ಕಿಸಾನ್ ದಿವಸ ಎಂದು ಆಚರಿಸಲಾಗುತ್ತದೆ. ಮೂಲತಃ ಈ ದಿನವನ್ನು ಆಯ್ಕೆ ಮಾಡಲು ಇನ್ನೊಂದು ಕಾರಣವೂ ಇದೆ. ಈ ದಿನ ಭಾರತದ ಜನಪ್ರಿಯ ರೈತ ಮುಖಂಡ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು ಹುಟ್ಟಿದ ದಿನವೂ ಹೌದು. ಅವರ ಸ್ಮರಣಾರ್ಥಕವಾಗಿಯೂ ಈ ದಿನವನ್ನು ರೈತ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಖ್ಯವಾಗಿ ರೈತರು ಸಮಾಜಕ್ಕೆ ನೀಡುವ ಕೊಡುಗೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದೇ ಈ ದಿನಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ರೈತರು ಅತ್ಯಂತ ಕಷ್ಟದ ಸ್ಥಿತಿಯಲ್ಲಿ ಹೇಗೆ ಬೆಳೆಯುತ್ತಾರೆ, ಅವರ ಬದುಕು ಹೇಗಿದೆ, ಅವರು ಹೇಗೆ ಜೀವನ ನಿರ್ವಹಣೆ ಮಾಡುತ್ತಾರೆ ಎಂಬುದರ ಬಗ್ಗೆ ಶ್ರೀಸಾಮಾನ್ಯರಿಗೆ ಅರಿವು ಮೂಡಿಸುವ ಸದಾಶಯವನ್ನು ಈ ದಿನ ಹೊಂದಿದೆ. ಸಾಮಾನ್ಯವಾಗಿ ಭಾರತೀಯ ರೈತರದ್ದು ಬಲು ಕಷ್ಟದ ಜೀವನ. ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆಯದ ಅವರ ಸಾಮಾನ್ಯ ಬದುಕು ದುಸ್ತರವಾಗಿರುತ್ತದೆ. ಅವರನ್ನು ಮೇಲ್ದರ್ಜೆಗೆ ಏರಿಸಲು ಸರ್ಕಾರ ಸತತ ಪ್ರಯತ್ನ ಮಾಡುತ್ತಿದೆ. ಕೃಷಿಗೆ ಅಗತ್ಯವಾದ ಆಧುನಿಕ ಸೌಲಭ್ಯಗಳನ್ನು ಪೂರೈಸುತ್ತಿದೆ. ರೈತರ ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದೆ. ರೈತರ ದಿನಾಚರಣೆಯ ಮಹತ್ವ. ರೈತರನ್ನು ಗುರುತಿಸಿ ಗೌರವಿಸುವ ನಿಟ್ಟಿನಲ್ಲಿ ರೈತರ ದಿನ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ. ರೈತರಲ್ಲಿ ಹೊಸ ಕೃಷಿ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸಲು, ಅವರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರ ಸೂಚಿಸುವುದಕ್ಕಾಗಿಯೂ ಬಳಸಿಕೊಳ್ಳಲಾಗುತ್ತಿದೆ. ಕಡಿಮೆ ಇಳುವರಿ, ಸಾಲದ ಲಭ್ಯತೆ ಇಲ್ಲದಿರುವುದು, ಕಳಪೆ ಮೂಲಸೌಕರ್ಯ ಇತ್ಯಾದಿ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರೈತರು ದೇಶಕ್ಕೆ ನೀಡುತ್ತಿರುವ ಕೊಡುಗೆಗೆ ಅವರಿಗೆ ಧನ್ಯವಾದ ಅರ್ಪಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಚೌಧರಿ ಚರಣ್ ಸಿಂಗ್ ಇವರು ಮೀರತ್ನ ನೂರ್ಪುರ್ನಲ್ಲಿ 1902 ಡಿಸೆಂಬರ್ 23ರಂದು ಜನಿಸಿದರು. ಚೌಧರಿ ಚರಣ್ ಸಿಂಗ್ ಅವರ ಅಲ್ಪಾವಧಿಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದು, ಜುಲೈ 1979ರಲ್ಲಿ ಪ್ರಧಾನಿಯಾಗಿ ಹುದ್ದೆ ವಹಿಸಿ 1980ರ ಜನವರಿವರೆಗೆ ಇದ್ದರು. ಜಮೀನ್ದಾರಿ ಪದ್ಧತಿಯನ್ನು ಸ್ಥಗಿತಗೊಳಿಸಿದ ಅವರು ರೈತರಿಗೆ ನೆರವಾಗುವುದಕ್ಕಾಗಿ ಭೂ ಸಂಸ್ಕರಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದರು. ರೈತ ದಿನಾಚರಣೆಯ ಉದ್ದೇಶ. ರೈತರಿಲ್ಲದೆ ಪ್ರಪಂಚದ ಜೀವನ ಮತ್ತು ಅಸ್ತಿತ್ವವನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ನಿರ್ವಹಣೆಯನ್ನು ನೋಡಿಕೊಳ್ಳುವ ಮತ್ತು ಅವರ ಹಕ್ಕುಗಳನ್ನು ನಾವು ರಕ್ಷಿಸದೆ ಪ್ರತಿಯಾಗಿ ನಮ್ಮ ಸಮಾಜದ ಒಂದು ಭಾಗವಿದೆ ಎಂಬುದು ಬಹಳ ಸಂತಸದ ಸಂಗತಿಯಾಗಿದೆ. ನೀವು ಅದನ್ನು ಮಾಡಲು ಸಾಧ್ಯವಾದರೆ ನೀವು ಅವರ ಜೀವನ ಮಟ್ಟವನ್ನು ಹೆಚ್ಚಿಸಲು ನಂತರ ಇದ್ದಕ್ಕಿಂತ ಉತ್ತಮವಾಗಿ ನೀವು ಸಾಧ್ಯವಿಲ್ಲ. ಅದಕ್ಕಾಗಿ ರೈತ ದಿನಾಚರಣೆಯನ್ನು ಆಚರಿಸುವುದು ಅವಶ್ಯಕ. ಆದ್ದರಿಂದ ನಮಗೆ ಹಣ್ಣುಗಳು, ತರಕಾರಿ ಮತ್ತು ಭತ್ತದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವ ವರ್ಗವನ್ನು ಸಮಾಜದ ಮುಖ್ಯ ಪ್ರವಾಹದೊಂದಿಗೆ ಸಂಪರ್ಕಿಸಬಹುದು. ರಾಷ್ಟ್ರೀಯ ರೈತ ದಿನವನ್ನು ಹೇಗೆ ಆಚರಿಸುವುದು? ಈ ದಿನವನ್ನು ಆಚರಿಸಲು ಯಾವುದೇ ವಿಶೇಷ ಖರ್ಚುಗಳನ್ನು ಮಾಡುವ ಅಥವಾ ಕಾರ್ಯಕ್ರಮಗಳನ್ನು ಭಾಗವಹಿಸುವ ಅಗತ್ಯವಿಲ್ಲ. ಇದಕ್ಕಾಗಿ ನೀವು ರೈತ ದಿನವನ್ನು ವೈಯಕ್ತಿಕ ಮಟ್ಟದಿಂದ ನಿಮ್ಮ ಸಾಂಸ್ಥಿಕ ಮಟ್ಟಕ್ಕೆ ವಿಭಿನ್ನ ರೀತಿಯಲ್ಲಿ ಆಚರಿಸಬಹುದು. ನೀವು ಬಯಸಿದರೆ ನೀವು ರೈತರ ಮಾರುಕಟ್ಟೆಗೆ ಹೋಗಿ ಶಾಪಿಂಗ್ ಮಾಡಬಹುದು. ಇದಕ್ಕಾಗಿ ನೀವು ಏನನ್ನು ಖರೀದಿಸುತ್ತೀರೋ ಅದರ ಉದ್ದೇಶ ರೈತರ ಅಗತ್ಯವನ್ನು ಪೂರೈಸುವುದು ಎಂಬುದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅವರ ಕನಸುಗಳನ್ನು ನನಸಾಗಿಸಲು ನೀವು ಅವರಿಗೆ ಸಹಾಯ ಮಾಡುತ್ತಿದ್ದೀರಿ ಮತ್ತು ಆ ಮಾಧ್ಯಮದ ಮೂಲಕ ನೀವು ತಾಜಾ ಮತ್ತು ಅಗ್ಗದ ಕೆಲವು ವಸ್ತುಗಳನ್ನು ರೈತನಿಂದ ನೇರವಾಗಿ ಖರೀದಿಸುವ ಮೂಲಕ ತರುತ್ತಿದ್ದೀರಿ. ಏಕೆಂದರೆ ನೀವು ಈ ನಡುವೆ ಇರುವ ಎಲ್ಲ ಏಜೆಂಟ್ ಮಾರಾಟಗಾರರನ್ನು ನಿರ್ಲಕ್ಷಿಸಿದ್ದೀರಿ ಎಂದರ್ಥ. ರೈತರ ಜೊತೆ ಸಮಯ ಕಳೆಯುವುದರಿಂದ ನಿಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ನೀವು ಒಂದು ದಿನವನ್ನು ಕಳೆಯಬಹುದು ಮತ್ತು ನೀವು ಸಮರ್ಥರಾಗಿದ್ದೀರಿ ಮತ್ತು ಅವರ ಯಾವುದೇ ಸಮಸ್ಯೆಗಳನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಅವುಗಳು
ಪರಿಹರಿಸಲು ಸಹ ನೀವು ಸಹಾಯ ಮಾಡುತ್ತಿದ್ದೀರಿ ಎಂದರ್ಥ. ದೇಶದ ಅಭಿವೃದ್ಧಿಗೆ ರೈತರು ಕೊಡುಗೆ ನೀಡುವ ಪ್ರಮುಖ ವರ್ಗ. ಆದ್ದರಿಂದ ಅವರನ್ನು ಗೌರವಿಸುವುದು ಮತ್ತು ಅವರಿಗೆ ಒಂದು ದಿನ ಆಚರಿಸುವುದು ರಾಜಕೀಯ ಉದ್ದೇಶಗಳಿಗೆ ನೆರವಾಗುವುದಲ್ಲದೆ, ಈ ಘಟನೆಯು ರೈತರಿಗೆ ಸಾಮಾಜಿಕವಾಗಿ ಅಧಿಕಾರ ನೀಡುತ್ತದೆ. ರೈತ ದಿನಾಚರಣೆ ಕಿಸಾನ್ ದಿವಸ ಎಂದು ಕರೆಯಲಾಗುತ್ತದೆ. ದೇಶದ ರೈತರ ಅಭಿವೃದ್ಧಿಗೆ ಸರಿಯಾದ ಕೆಲಸ ಮಾಡಿದ ನಾಯಕನನ್ನು ಗೌರವಿಸುವುದು ಈ ದಿನವಾಗಿದೆ. ಈ ದಿನ ಅನೇಕ ಕಾರ್ಯಾಗಾರಗಳು, ಕೃಷಿಗೆ ಸಂಬಂಧಿಸಿದ ವಿಚಾರ ಸಂಕಿರಣಗಳನ್ನು ಆಯೋಜಿಸಲಾಗಿದೆ. ಇದರ ಮೂಲಕ ಆಧುನಿಕ ಕೃಷಿಯ ಬಗ್ಗೆ ಮತ್ತು ಮುಂಬರುವ ವಿಪತ್ತುಗಳಿಗೆ ಹೇಗೆ ಪರಿಹಾರ ಪಡೆಯುವುದು ಎಂಬ ಬಗ್ಗೆ ರೈತರಿಗೆ ವಿವರವಾಗಿ ಮಾಹಿತಿ ನೀಡಲಾಗುತ್ತದೆ. ರೈತ ದಿನಾಚರಣೆಯ ದಿನದಂದು ಕೃಷಿ ವಿಜ್ಞಾನಿಗಳು ರೈತರೊಂದಿಗೆ ಸಂವಹನ ನಡೆಸುತ್ತಾರೆ ಮತ್ತು ಅವರ ಸಮಸ್ಯೆಗಳನ್ನು ಆಲಿಸುತ್ತಾರೆ ಮತ್ತು ಅವರ ಪರಿಹಾರಗಳನ್ನು ನೀಡುತ್ತಾರೆ. ಈ ದಿನ ರೈತರಿಗೆ ಉತ್ತಮ ಮತ್ತು ಆಧುನಿಕ ಕೃಷಿಯ ಜ್ಞಾನವನ್ನು ನೀಡಲಾಗುತ್ತದೆ ಮತ್ತು ಅವರು ಅದರ ಕಡೆಗೆ ಪ್ರೇರೇಪಿಸಲ್ಪಡುತ್ತಾರೆ. ಕಿಸಾನ್ ದಿವಸ ದಿನದಂದು ರೈತರಿಗೆ ಅವರ ಹಕ್ಕುಗಳು ಮತ್ತು ಅವರಿಗೆ ಒದಗಿಸಲಾದ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಲಾಗುತ್ತದೆ. ಈ ರೀತಿಯಾಗಿ ಪ್ರತಿ ಪ್ರಾಂತದಲ್ಲಿ ರೈತರ ದಿನವನ್ನು ವಿಭಿನ್ನ ರೀತಿಯಲ್ಲಿ ಆಯೋಜಿಸಲಾಗುತ್ತದೆ. ರೈತನೆಂಬ ಸಿರಿಯು ನೀಡುವನು ತನ್ನ ಬೆವರ ಹರಿಸಿ, ದುಡಿದ ಫಲವನ್ನು ಒಂದಿಷ್ಟು ದುಡ್ಡು ಬರಲಿ ಎಂದು ಕೇಳಿದಷ್ಟಕ್ಕೆ ಕೊಟ್ಟು, ನಷ್ಟ ಸಾಲವಾಗಿ ಪಡೆದು ತನ್ನ ಬದುಕನ್ನೇ ಎರವಲವಾಗಿ ಇಟ್ಟು, ಮಕ್ಕಳು ಮಡದಿಯ ಸರಪಳಿಗೆ ಸಿಕ್ಕು ತನ್ನ ಬಗ್ಗೆ ತಾ ಮರೆತು, ಅವರ ಕ್ಷೇಮದ ತನ್ನ ಕ್ಷೇಮವೆಂದು ಎಲ್ಲದರಲ್ಲೂ ತನ್ನನ್ನು ತಾ ಕಷ್ಟವೆಂಬ ಬೆಂಕಿಯಲ್ಲಿ ದೂಡಿಕೊಂಡು ಬಿಡುವನು. ತನ್ನ ಮೇಲಿರದ ನಂಬಿಕೆಯ ವರುಣನ ಮೇಲಿಟ್ಟು, ತನ್ನ ತಾ ಮರೆತು ಪೈರನ್ನು ತನ್ನ ಮಗುವಂತೆ ಸಾಕುವ ಹೃದಯವಂತ ನಮ್ಮ ರೈತನು. ಅವನಿಗೊಂದು ನನ್ನ ಸಲಾಂ.